ಹುಬ್ಬಳ್ಳಿಯ ಭಾಳ ಅದ್ಭುತವಾಗಿರ್ತಕ್ಕಂಥ ನಿಸರ್ಗ ತಾಣ ಹುಬ್ಬಳ್ಳಿಯ ರುಕ್ತುಂ ಬೆಟ್ಟ. ಅದು ನಮ್ಮ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕ್ಷೇತ್ರ. ಇವತ್ತು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಲ್ಲಿ ಆಚರಣೆಯನ್ನು ನಾವು ಮಾಡಿದ್ದೇವೆ. ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಿರ್ತಕ್ಕಂಥ ನರೇಂದ್ರ ಮೋದಿಯವರ ಕರೆ ಮೇರೆಗೆ ಮತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಯೋಗವನ್ನು ಒಪ್ಪಿಕೊಳ್ಳೋ ಮುಖಾಂತರ ಜಗತ್ತಿನ ನೂರಾರು ದೇಶಗಳಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭ. ಸನ್ಮಾನ್ಯ ನರೇಂದ್ರ ಮೋದಿಯವರು ಜಮ್ಮು ಕಾಶ್ಮೀರದಲ್ಲಿ ಮಾಡ್ತಕ್ಕಂಥ ಸಂದರ್ಭ. ಅದೇ ರೀತಿ ನಮ್ಮೆಲ್ಲ ಇಲ್ಲಿಯ ವಾಯುವಿಹಾರಗಳ ಸಂಘದ ಜೊತೆ ಸೇರಿಸ್ಕೊಂಡು ಇಡೀ ನಮ್ಮ ಹುಬ್ಬಳ್ಳಿ ಜನತೆ ಬಂದು ಇವತ್ತು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯೋಗ ಬಲ್ಲವನಿಗೆ ರೋಗವಿಲ್ಲ ಅಂತ ಏನಂತೇವೆ, ಆ ರೀತಿ ಎಲ್ಲರೂ ಕೂಡ ನಾನು ದೇಶದ ಜನರಿಗೆ ಮತ್ತು ರಾಜ್ಯದ ಜನರಿಗೆ ಆಹ್ವಾನ ಕೊಡ್ತೇನೆ. ದಿನನಿತ್ಯ 1 ಗಂಟೆಗಳ ಕಾಲ ನಾವು ಯೋಗವನ್ನು ಮಾಡಿದರೆ ಯಾವುದೇ ರೋಗವಿಲ್ಲದೆ ಭಾಳಕ್ಕೆ ಸಾಧ್ಯತೆ ಅಂತಕ್ಕಂಥ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಯೋಗ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯೋಗದ ಮುಖಾಂತರ ನಾವು ನಮ್ಮ ದೇಹವನ್ನು ಫಿಟ್ಟಾಗಿ ಇಟ್ಕೊಂಡಿರ್ತಕ್ಕಂಥ ಸಂದರ್ಭ ಬರ್ತಾ ಅವನ್ನೆಲ್ಲವನ್ನು ನೈಸರ್ಗಿಕವಾಗಿ ಮಾಡಿರ್ತಕ್ಕಂಥದ್ದು ಇವನ್ನೆಲ್ಲವನ್ನು ಕಲಿಯೋದ್ರ ಮುಖಾಂತರ ನಮ್ಮ ಆರೋಗ್ಯದಲ್ಲಿ ಸ್ವಾಸ್ಥ್ಯದಲ್ಲಿ ಒಳ್ಳೆ ರೀತಿಯಂಥ ಬೆಳವಣಿಗೆಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದನ್ನು ಹೇಳಿ ಎಲ್ಲರಿಗೂ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ನಾನು ನೀವು ನೋಡಿ ಸರ್. ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ನಿನ್ನೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಸೇಮ್. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಕರ್ನಾಟಕ ಕಂಪೇರ್ ಎಷ್ಟಿದೆ ನೋಡಿ. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಬಂಡತನ ಅಂತಕ್ಕಂಥ ಹದ್ದು ಮೀರಿ ಹೋಗತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನೀವು ವಾಲ್ಮೀಕಿ ಹಗರಣ ಮಾಡಿದ್ದೀರಿ. ವಾಲ್ಮೀಕಿ ಗೋಟಾಳ ಏನು ಭಾಳ ದೊಡ್ಡದಾದಂಥ ಗೋಟಾಳ ಆಗೈತೆ. ಆ ಗೋಟಾಳವನ್ನು ಬೇರೆ ಬೇರೆ ದಿಕ್ಕಿನಲ್ಲಿ ತಿರುಗಿಸ್ತಕ್ಕಂಥ ಪ್ರಯತ್ನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆಗೆ ಏನು ಸಂಬಂಧ ಐತಿ? ಇವತ್ತು ಯಾವ ಕಾರಣಕ್ಕಾಗಿ ಏರಿಸಿದೆ ಅನ್ನೋಂಥ ಸ್ಪಷ್ಟನೆ ಯಾರು ಕೊಡ್ರಿ ಕಡೆಗೆ ರಾಜ್ಯದ ಜನತೆಗೆ? ಯಾರು ನಿಮಗೆ ಗ್ಯಾರಂಟಿ ಕೇಳಿದ್ರು ಅಥವಾ ಯಾರು ನಿಮ್ಗೆ ಈ ರೀತಿಯಾದಂಥ ಯೋಚನೆ ವಿವೇಚನೆಯಿಂದ ಈ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ನೀವು ಎತ್ಕೊಂಡಿದ್ರಿ? ನೀವು ಗ್ಯಾರಂಟಿ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು. ಯಾಕಂದರೆ ನಿಮ್ಗೆ ಸರ್ಕಾರ ಬರ್ತೈತೋ ಇಲ್ಲ ಅನ್ನೋಂಥದ್ದು ಗ್ಯಾರಂಟಿ ಇಲ್ಲ ಹೇಳ್ಬೇಕಂತ ಹೇಳಿದ್ರಿ. ಆದರೆ ಇವತ್ತು ಭಾಳ ದುಸ್ಥಿತಿಗೆ ಇವತ್ತು ಸರ್ಕಾರ ಆರ್ಥಿಕವಾಗಿ ದಿವಾಳಿತನವನ್ನು ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಆಗ್ತಾಯಿದೆ. ಹೀಗಾಗಿ ಒಂದು ಕಿಸೆಯಿಂದ ತೊಗೊಳೋದು ಇನ್ನೊಂದು 2 ಕಿಸೆ ಕತ್ತರಿ ಹಚ್ಚತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಯಾವ ರೇಟ್ ಏರ್ಸಲ್ಲ ಇವತ್ತು ಅಬಕಾರಿಯಲ್ಲಿ ಏರ್ಸ್ತಾ ಇದ್ರಿ. ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ₹3 ಸುಂಕವನ್ನು ಹಾಕಾಕತ್ತೀರಿ. ಲ್ಯಾಂಡ್ಗೆಲ್ಲ ರೇಟನ್ನು ಏರಿಸುವಂಥದ್ದನ್ನು ಮಾಡ್ತಾಯಿದ್ರಿ. ಪ್ರತಿಯೊಂದ್ರ ಮೇಲೆ ಇವತ್ತು 1 ವರ್ಷದ ಅವಧಿಯಲ್ಲಿ ನಾವು ತೆಗೆದು ನೋಡಿದ್ರೆ ಬಹಳಷ್ಟು ರೇಟ್ಗಳನ್ನು ಏರಿಸುವಂಥದ್ದನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ಯಾಕಂದರೆ ಇವತ್ತು ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಯಾವುದೇ ರೀತಿಯಾದಂಥ ಹಣಕಾಸಿನಲ್ಲಿ ಶಿಸ್ತು ಇಲ್ಲದ ಪ್ರಯತ್ನಕ್ಕಾಗಿ ಈ ರೀತಿಯಾದಂಥ ಕುಚೋದ್ಯ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನು ಇವತ್ತು ಆಗ್ತಾಯಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ತೀನಿ, ತಕ್ಷಣ ನೀವು ಇವತ್ತು ಏರಿಸಿರ್ತಕ್ಕಂಥ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆಯನ್ನು ಹಿಂದೆ ತೊಗೋಬೇಕು. ನೀವು ಬೇರೆದಕ್ಕೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ರಾಜ್ಯದಲ್ಲಿ ಭಾಳ ಸುಭಿಕ್ಷವಾಗಿ ಹಿಂದಿನ ಸರ್ಕಾರ ನಾವು ಇದ್ದಾಗ ಯಾವುದು ಏರಿಸಿದ್ವಿ, ಅವಾಗ ಯಾವುದು ಏರಿಸಿದಿಲ್ಲ, ಭಾಳ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಬರುವಂಥದ್ದಾಗಿದೆ. ಆದರೆ ಇವತ್ತು ವಿನಾಕಾರಣ ಜನರ ಮೇಲೆ ಹೊರೆ ಹೊರಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಇದು ನಿರಂತರವಾಗಿ ಹೋರಾಟ ಇರುತ್ತೆ. ಈ ಹೋರಾಟವನ್ನು ನಾವು ಭಾರತೀಯ ಜನತಾ ಪಾರ್ಟಿ ನಾವು ಮಾಡೇ ಮಾಡ್ತೀವಿ. ಎಲ್ಲಿವರೆಗೆ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆಯನ್ನು ಇಳಿಸೋದಿಲ್ಲೋ ಅಲ್ಲಿ ಮಟ್ಟ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಅದ್ರ ಜೊತೆಗೆ ಇವತ್ತು ವಾಲ್ಮೀಕಿ ಏನು ನಿಗಮದ ಹಗರಣ ಆಗೈತೆ ಅದನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಮರೆಮಾಚುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಕೂಡ ಮುನ್ನೆಲೆಗೆ ತೆಗೆದುಕೊಂಡು ಬಂದು ಅದರದ್ದು ಸತ್ಯಾಸತ್ಯತೆ ಏನೈತೆ ಅನ್ನೋಂಥದ್ದು ಹೊರಗೆ ಹಾಕುವಂಥ ಕೆಲಸವನ್ನು ಮುಖ್ಯಮಂತ್ರಿ ಮಾಡಬೇಕಾಗೈತೆ. ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೂಗಿನ ಕೆಳಗೆ ಆಗಿರ್ತಕ್ಕಂಥದ್ದು ಇವತ್ತು ಈ ರಾಜ್ಯದ ಹಣಕಾಸು ಸಚಿವರು ಯಾರು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಅವರ ಸಂಬಂಧಪಟ್ಟಿರ್ತಕ್ಕಂಥ ಆಗಿದ್ದರೂ ಕೂಡ ಇವತ್ತು ಅದನ್ನು ಬಿಟ್ಟು ಉಳಿದೆಲ್ಲ ವಿಷಯಗಳನ್ನು ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು? ಅದರ ಸ್ಪಷ್ಟೀಕರಣ ಕೊಡುವಂಥದ್ದಾಗಬೇಕು, ಅದರ ಬಗ್ಗೆ ತನಿಖೆ ಆಗುವಂಥದ್ದಾಗಬೇಕು. CBI ತನಿಖೆ ವಹಿಸಿ ಅಂದರೆ SIT ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ನಿಮ್ಗೆ ಯಾವ್ಯಾವ ಮುಚ್ಚಕ್ಕೆ ಏನೇನು ಬೇಕು ಆ ವ್ಯವಸ್ಥೆಯನ್ನು ಸರ್ಕಾರ ಮಾಡುವಂಥ ಪ್ರಯತ್ನ ಆಗುತ್ತೆ. ಆದರೆ ಇವತ್ತು ಬ್ಯಾಂಕ್ನವ್ರು ಕೊಟ್ಟಿದ್ದಾರೆ CBIಗೆ, ಅದರ ಸತ್ಯಾಸತ್ಯತೆ ಏನು ಅನ್ನೋದು ಹೊರಗೆ ಬರುತ್ತೆ, ಇವ್ರು ಬುಡಕ ಬರುತ್ತೆ ಡೆಫಿನೆಟ್ಲಿ. ಅದು ಸರ್, ನೀಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಎಣ್ಣೆ ಆಗಿದೆ. ಇವತ್ತು ದೇಶಾದ್ಯಂತ ಕಾಂಗ್ರೆಸ್ ಕರೆ ಕೊಟ್ಟಿದೆ. ನೋಡಿ, ಕಾಂಗ್ರೆಸ್ಸು ಇವತ್ತು ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡುವಂಥ ಪ್ರಯತ್ನ ಮಾಡುತ್ತೆ. ನೀಟ್ ಪರೀಕ್ಷೆಯಲ್ಲಿ ಅನ್ಯಾಯ ಯಾಕಾಗುತ್ತೆ? ಇವತ್ತು ಬರೆದಿರ್ತಕ್ಕಂಥ ಇಲ್ಲೇ ವಿದ್ಯಾರ್ಥಿಗಳು ಕೂಡ ಭಾಳ ಒಳ್ಳೆ ರೀತಿಯಿಂದ ರ್ಯಾಂಕ್ ತೊಗೊಂಡವರು ಸಾಕಷ್ಟು ಜನ ಇದ್ದಾರೆ. ಆ ರೀತಿಯಾದಂಥ ಗೊಂದಲ ಯಾವುದೂ ಕೂಡ ಆಗಿಲ್ಲ. ವಿದ್ಯಾರ್ಥಿಗಳಲ್ಲಿ ಯಾವುದೇ ಸ್ಪಷ್ಟತೆ ಆ ರೀತಿಯಾದ ಹೇಳಿಕೆ ಇಲ್ಲ. ಇವತ್ತು ಸರ್ಕಾರ ಇವತ್ತು ವಿನಾಕಾರಣ ಇವತ್ತು ಯಾವುದೂ ಇಶ್ಯೂ ಇಲ್ಲ, ಅಜೆಂಡಾ ಇಲ್ಲ. ಇವತ್ತು ಕಾಂಗ್ರೆಸ್ಸಿಗೆ ದೇಶದ ಮೇಲೆ ಪ್ರಧಾನಮಂತ್ರಿಗೊಂದು ಒಳ್ಳೆ ರೀತಿಯಾದಂಥ ಆಡಳಿತ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಗಳು ಇಲ್ಲದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಬೇರೆ ಬೇರೆ ವಿಷಯಗಳನ್ನು ಹುಡಿಕೊಂಡು ವಿನಾಕಾರಣ ಕಾಲಹರಣ ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ಗೇನು ಪ್ರತಿಭಟನೆ ಮಾಡ್ತಿದ್ದಾರೆ ಅವ್ರಿಗೆ ನಾಚಿಕೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ನೋಡ್ರಿ, ನಾಚಿಕೆ ಇಲ್ದವ್ರು ಈ ಕಾಂಗ್ರೆಸ್ ಪಾರ್ಟಿಯವರ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಏನಾದ್ರು ಇತ್ತಂತಂದ್ರೆ ಇದನ್ನು ಅವ್ರು ಮಾಡ್ತಿದ್ದಿಲ್ಲ ಮುಖ್ಯಮಂತ್ರಿಗಳು. ಇವತ್ತು ಯಾಕೆ ಏರ್ಸ್ಯಾರ ಹೇಳಲಿಲ್ಲ, ಸ್ಪಷ್ಟತೆ ಕೊಡಲಿ. ನಿಮ್ಗೆ ಯಾರು ಕೇಳಿದ್ರೆ ಇದ್ರೆ ಯಾವ ಕಾರಣಕ್ಕಾಗಿ ಏರ್ಸಿರ ಅನ್ನೋದರ ಸ್ಪಷ್ಟತೆ ಕೊಡ್ರಿ ಮುಖ್ಯಮಂತ್ರಿಗಳ. ವಿನಾಕಾರಣ ಈ ರೀತಿಯಾದಂಥ ಹೊರೆಯನ್ನು ಜನರ ಮೇಲೆ ಹೇರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ನೋಡಿ, ರಾಜ್ಯದ ಅಭಿವೃದ್ಧಿ ಮಾಡಬೇಕಂದ್ರೆ ಭಾಳಷ್ಟು ಯೋಜನೆಗಳಿದ್ವು. ನಿಮ್ಗೆ ಯಾರು ಹೇಳಿದ್ರು ಹಂಗಂದ್ರೆ ಇದು ಮಾಡೋಕ್ಕೆ? ಇವತ್ತು ನಿಮ್ಗೆ ಗೊತ್ತಿದ್ದಿಲ್ವಾ ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡೈತೆ ಅನ್ನೋಂಥದ್ದು ಗೊತ್ತಿಲ್ವಾ ಮುಖ್ಯಮಂತ್ರಿಗಳಿಗೆ? ಇವತ್ತು ಕಾಂಗ್ರೆಸ್ಸಿನ ಶಾಸಕರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಹೇಳಕತ್ತಿಲ್ಲ. ಇವತ್ತು ಕಾಂಗ್ರೆಸ್ಸಿನ ಅನೇಕ ಶಾಸಕರು ಹೇಳಕತ್ತಾರ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡ್ರಿ ಅಂತೇಳಿ. ನಾವೇ ಗ್ಯಾರಂಟಿ ವಿರೋಧಿಗಳಲ್ಲ,
ಆದರೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಯೋಚನೆ ಮತ್ತು ವಿವೇಚನೆ ಇರಬೇಕು. ಅದಕ್ಕೆ ಸರಿಯಾಗಿ ನಾವು ಆರ್ಥಿಕ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಂಥದ್ದನ್ನು ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ಇವತ್ತು ಕಾಂಗ್ರೆಸ್ ಶಾಸಕರು ಯಾಕೆ ಹೇಳಕತ್ತಾರೆ ಹಾಗಾದ್ರೆ ಗ್ಯಾರಂಟಿ ಬಂದ್ ಮಾಡಿರಿ ಇನ್ನೇನು ಆಗಂಗಿಲ್ಲ ಅಂತಂದೇಳಿ. ಅದರಿಂದ ಮತ್ತು ಒಂದು ಕಡೆ ಹೇಳ್ತಾರೆ ಅದರಿಂದ ನಮಗೇನು ಲೋಕಸಭಾ ಚುನಾವಣೆಯಲ್ಲಿ ಬೆನಿಫಿಟ್ ಆಗಿಲ್ಲ ಅಂತೇಳಿ. ಅಂದರೆ ನೀವು ಚುನಾವಣೆಗೋಸ್ಕರನೇ ಇವತ್ತು ಏನಾದರೂ ಗ್ಯಾರಂಟಿ ಮಾಡಿದ್ರೆ ಅನ್ನುವಂಥ ಒಂದು ಸಂದೇಶ ಒಂದು ಸಂದೇಹ ಇವತ್ತು ಉದ್ಬದ್ಧಿ ಆಗ್ತಾ ಇದೆ ಇವತ್ತು. ಅಂದರೆ ಚುನಾವಣೆ ಗೆಲ್ಲಬೇಕನ್ನೋ ಕಾರಣಕ್ಕಾಗಿ ಗ್ಯಾರಂಟಿ ಕೊಟ್ಟಿದ್ರಿ ಅನ್ನೋಂಥಕ್ಕಂಥದ್ದು ಆಗುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ಸಿನ ನಾಯಕರು ಏನು ಇವತ್ತು ಹೇಳಕತ್ತಾರ ಇದನ್ನು ಗ್ಯಾರಂಟಿ ಬಂದ್ ಮಾಡಿರಿ ಅಂತಂದೇಳಿ, ಅದನ್ನು ಸತ್ಯಕ್ಕೂ ನಿಜವಾಗಿರ್ತಕ್ಕಂಥ ಸಂಗತಿ ಐತಿ. ಅಭಿವೃದ್ಧಿ ಅಂತಕ್ಕಂಥ ಕೆಲಸ ಸಂಪೂರ್ಣವಾಗಿ ಕುಂಠಿತಗೊಂಡೈತಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸರಿಯಾದಂಥ ಮಾರ್ಗೋಪಾಯನ ಕಂಡುಹಿಡಿಬೇಕು. ಇಲ್ಲಾಂದ್ರೆ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡೇ ಮಾಡುತ್ತೆ. ಸರ್ ಇದೊಂದು ಕಿಚಡಿ ಸರ್ಕಾರ ಆಯುಷ್ಯ ಇಲ್ಲ ಅಂತ ಹೇಳ್ತಾರೆ ಸರ್. ನೋಡ್ರಿ, ಕಾಂಗ್ರೆಸ್ ಪಾರ್ಟಿಯವ್ರಿಗೆ ನಾವೇನು ಭಾರತೀಯ ಜನತಾ ಪಾರ್ಟಿ ಗೆದ್ದೈತಲ್ಲ ಸೀಟ್ 240 ಸೀಟ್, ಅಷ್ಟು ಅವ್ರು ಇಡೀ ಇಂಡಿಯಾ ಒಕ್ಕೂಟ ಗೆದ್ದಿಲ್ಲ. ಕಿಚಡಿ ಆದಂಗಂದ್ರೆ ಕಿಚಡಿ ಅಂತ ಎದಕ್ಕೆ ಅಂತಾರೆ, ಎಲ್ಲ ಮಿಕ್ಸ್ ಮಾಡಿದಾಗ ಕಿಚಡಿ ಅಂತಾರೆ. ಇವರು ಅಷ್ಟು ಇಂಡಿಯಾ ಒಕ್ಕೂಟ ಸೇರಿದ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆದ್ದಷ್ಟು ಗೆಲ್ಲಕ್ಕಾಗಿಲ್ಲ ಇವ್ರಿಗೆ. ಅಂದರೆ ಪೂರಾ ಕಿಚಡಿ ಇರೋದು ಇಲ್ಲ. ಆ ಕಿಚಡಿ ಅಂತಂದು ಯಾರ್ದ ಮ್ಯಾಗ ಹಾಕಕ್ಕೆ ಹೋಗುವಂಥ ಪ್ರಯತ್ನ ಮಾಡತ್ತಾರ. ಭಾರತೀಯ ಜನತಾ ಪಾರ್ಟಿ NDA ಏನಿದೆ ಇವತ್ತು ಭಾಳ ಸ್ಪಷ್ಟವಾಗಿದೆ. ಜನರ ಮ್ಯಾಂಡೇಟ್ NDA ಪರವಾಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಕೊಟ್ಟಿಲ್ವ ಇವತ್ತು? ಇಂಡಿಯಾ ನೀವು ಬರಲಾರ್ದನ ಇನ್ನೂ 230 ದಾಟ್ಲಾರ್ದನ ನೀವು ಸರ್ಕಾರ ಮಾಡಕ್ಕೆ ಹೊಂಟಿದ್ದೀರಿ. ನೀವು ಆಗಲೇ ಹಗಲಿಗೆ ಅನಿಸ್ಕೊಂಡು ಹೊಸ ಅಂಗಿ ಹೊಲಿಸ್ಕೊಂಡು ಬೇರೆ ಬೇರೆ ಚುನಾವಣೆ ಹೊಲಿಸ್ಕೊಂಡು ಕೆಲಸ ಸರ್ಕಾರ ಮಾಡಕೊಂಡವ್ರು ಇವ್ರು ಕಾಂಗ್ರೆಸ್ನವರು, ಇಂಡಿಯಾ ಗಠಬಂಧವ್ರು ಇದು. ಹೀಗಾಗಿ ಅವ್ರಿಗೆ ಇವತ್ತು ಭಾಳಷ್ಟು ತಳಮಳ ಆಗೈತಿ. ಕಳೆದ 10 ವರ್ಷದಿಂದ ಅಧಿಕಾರ ಇಲ್ಲ. ಈ 5 ವರ್ಷ ಹೋತಪ್ಪ ಅಂತಾರೆ. ಈ 5 ವರ್ಷ ಅಲ್ಲ, ಮುಂದಿನ 10 ವರ್ಷವರೆಗೆ ಅಧಿಕಾರ ಸಿಗುವುದಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ನವ್ರು ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಪ್ರತಿ ಸಮಾರಂಭ ಇಡಬಹುದು, ಸರ್ಕಾರಿ ಸ್ವಾಮಿಗಳಿರ್ಬೋದು, ಸರ್ಕಾರಿ ಕಚೇರಿಗಳಿರ್ಬೋದು. ನಿಮ್ಮ ಸಹಮತ ಇದೆಯಾ? ನಿಮ್ಮ ನೋಡಿ, ಯಾವ್ಯಾವ ಕಾರ್ಯಕ್ರಮದಾಗ ಯಾವ್ಯಾವ ಇಡಬೇಕು. ನಾವು ಈಗಾಗಲೇ ಅಂಬೇಡ್ಕರ್ ಅವ್ರ ಬಗ್ಗೆ ಇವ್ರ ಕಡೆಯಿಂದ ಪಾಠ ಕಲಿಯಂತ ಕಾಂಗ್ರೆಸ್ನವ್ರಿಲ್ಲ. ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತವ್ರು ಯಾರು ಇವತ್ತು? ಇದೇ ಕಾಂಗ್ರೆಸ್ನವ್ರು. ಅಂಬೇಡ್ಕರ್ಗೆ ಸೀಟ್ ಕೊಡ್ಲಾರ್ದವ್ರು ಯಾರು? ಇದೇ ಕಾಂಗ್ರೆಸ್ನವ್ರು. ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಇವ್ರ ಕಡೆಯಿಂದ ಪಾಠ ಕಲಿಯಂಥ ನೀತಿ ಉಳಿದವ್ರಿಗೆ ಯಾರಿಗೂ ಜರುತ್ತಿಲ್ಲ. ನೀವು ಫೋಟೋ ಇಟ್ಟು ಹೇಳುವಂಥದ್ದಲ್ಲ. ಅದನ್ನು ಅಂಬೇಡ್ಕರ್ ಅವ್ರು ಏನು ಆಶಯಗಳಿದ್ವು, ಆಕಾಂಕ್ಷೆಗಳಿದ್ವು, ಅವನ್ನ ಯಥಾವತ್ತಾಗಿ ಜಾರಿ ತರಕ್ಕೆ ಏನು ಬೇಕೋ ಅದನ್ನು ಮಾಡಿರಿ ಫಸ್ಟ್. ಉಳಿದಂತೆ ನಾವು ಯಾವಾಗಲೂ ಎಲ್ಲ ಕಡೆ ಇಟ್ಟೇ ಇರ್ತೀವಿ, ಮಾಡ್ತೇವೆ ಕಾರ್ಯಕ್ರಮಕ್ಕೆ. ಅದ್ರ ಬಗ್ಗೆ ಏನು ಸೆಕೆಂಡ್ ಡಿಫರೆನ್ಸ್ ಆಫ್ ಒಪಿನಿಯನ್ ಅನ್ನೋದು ನಮ್ಮ ಕಡೆ ಯಾವುದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.